ಬಿಜೆಪಿ ನಾಯಕರಿಗೆ ಬಹಿರಂಗ ಹೇಳಿಕೆ ನೀಡದಂತೆ ತಾಕೀತು ಮಾಡಲಾಗಿದೆ. ಮರಳಿ ಮೌನದ ಮೊರೆ ಹೋಗುವುದಕ್ಕೆ ಸೂಚಿಸಿರುವಂಥದ್ದು. ಉಸ್ತುವಾರಿ ಬಳಗ ಪಕ್ಷದೊಳಗಿನ ವಿಚಾರಗಳ ಬಹಿರಂಗವಾಗಿ ಹಂಚಿಕೊಳ್ಳದಂತೆ ಸೂಚನೆ ಕೊಡಲಾಗಿದೆ. ನಿಮ್ಮಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ನೀವು ಮಾತಾಡ್ಕೊಳ್ಳಿ, ಅದನ್ನ ಪಕ್ಷದವರ ಗಮನಕ್ಕೆ, ಪ್ರಮುಖರ ಗಮನಕ್ಕೇನು ತನ್ನಿ. ಆದರೆ ಎಲ್ಲಿ ಬೇಕು ಅಲ್ಲಿ, ಹೇಗೆ ಬೇಕು ಹಾಗೆ ಸಿಕ್ಕ ಕಡೆಯಲ್ಲಿ ಮಾತಾಡಕ್ಕೆ ಹೋಗಬೇಡಿ, ಸ್ಟೇಟ್ಮೆಂಟ್ಗಳನ್ನು ಕೊಡಕ್ಕೆ ಹೋಗಬೇಡಿ. ಸ್ವಲ್ಪ ತಾಳ್ಮೆಯಿಂದ ಸಮಾಧಾನದಿಂದ ಇರಿ ಅನ್ನುವಂಥ ನಿರ್ದೇಶನ ಬಂದಿದೆಯಂತೆ. ಮೈತ್ರಿ ಪಕ್ಷದೊಂದಿಗೆ ಹೊಂದಾಣಿಕೆಯನ್ನು ಮಾಡ್ಕೊಂಡು ಹೋಗಿ ಅನ್ನುವಂಥ ಖಡಕ್ ಸೂಚನೆಯೂ ಬಂದಿದೆಯಂತೆ. ಹೊಂದಾಣಿಕೆ ಮುಖಾಂತರ ಗೊಂದಲ ರಹಿತ ನಾಯಕತ್ವ ಪ್ರದರ್ಶನಕ್ಕೆ ಸೂಚನೆಯನ್ನು ನೀಡಲಾಗಿದೆಯಂತೆ. ನಿಮ್ಮಲ್ಲಿ ಏನೇ ಭಿನ್ನಾಭಿಪ್ರಾಯಗಳಿರಲಿ, ಅಸಮಾಧಾನಗಳಿರಲಿ, ಅದನ್ನು ಪ್ರದರ್ಶನ ಮಾಡೋಕ್ಕೆ ಹೋಗಬೇಡಿ, ಅದನ್ನು ಜಗಜಾಹಿರು ಮಾಡೋಕ್ಕೆ ಹೋಗಬೇಡಿ. ಎಲ್ರೂ ಒಂದೇ, ನಮ್ಮಲ್ಲಿ ಒಂದೇ ನಾಯಕತ್ವ, ಗೊಂದಲನೇ ಇಲ್ಲ, ಈ ಥರದನ್ನು ನೀವು ಪಾಸ್ ಮಾಡಬೇಕು ಮೆಸೇಜು ಅಂತ ಹೇಳಿದಾರಂತೆ. ಸದ್ದಿಲ್ಲದೆ ಕೆಲಸ ಮಾಡಿ ತೋರಿಸಿ, ನಿಮ್ಮ ಶ್ರಮಕ್ಕೆ ಪಕ್ಷ ಸೂಕ್ತ ಬೆಲೆಯನ್ನು ಕೊಟ್ಟೇ ಕೊಡುತ್ತೆ. ರಾಜ್ಯ ಬಿಜೆಪಿ ನಾಯಕರಿಗೆ ಸೂಚನೆಯನ್ನು ನೀಡಿರುವಂಥದ್ದು ರಾಜ್ಯ ಬಿಜೆಪಿ ಉಸ್ತುವಾರಿ. ಮೌನ ಕ್ರಾಂತಿ ಮೂಲಕ ಪಕ್ಷವನ್ನು ಬಲಪಡಿಸೋದಕ್ಕೆ ಹೊರಟಿರುವಂಥದ್ದು ಕೇಸರಿ ಪಡೆ. ಸೊ ಉಸ್ತುವಾರಿಯವರ ಆಗಮನ ಆಗತ್ತೆ, ಉಸ್ತುವಾರಿಯವರು ಮೀಟಿಂಗ್ ಮಾಡ್ತಾರೆ, ಬದಲಾವಣೆ ಆಗತ್ತಾ, ಚೇಂಜಸ್ ಆಗತ್ತಾ, ಈ ಥರದ್ದೆಲ್ಲ ನಿರೀಕ್ಷಿಸಲಾಗ್ತಾ ಇತ್ತು. ಬಟ್ ಅವ್ರು ಖಡಕ್ಕಾಗಿ ಸೂಚನೆ ಕೊಟ್ಟಿದ್ದಾರಂತೆ. ಎಲ್ಲಿ ಬೇಕು ಅಲ್ಲಿ, ಹೆಂಗೆ ಬೇಕು ಹಾಗೆ ನಾಲಿಗೆ ಹರಿಬಿಡಬೇಡಿ, ನೀವೇ ಕಚ್ಚಾಡಬೇಡಿ, ನಿಮ್ಮ ಅಸಮಾಧಾನಗಳನ್ನು ಜಗಜ್ಜಾಹಿರು ಮಾಡೋಕ್ಕೆ ಹೋಗಬೇಡಿ, ಮೌನವಾಗಿ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ. ಪಕ್ಷ ನಿಮ್ಮನ್ನು ಗುರುತಿಸುತ್ತೆ, ನಿಮ್ಮ ಕೆಲಸವನ್ನು ಗುರುತಿಸುತ್ತೆ, ನಿಮ್ಗೆ ಅವಕಾಶ ಅನ್ನೋದು ಸಿಗುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಪಕ್ಷದ ಪ್ರಮುಖರ ಗಮನಕ್ಕೆ ನಿಮ್ಮ ಸಮಸ್ಯೆಗಳಿಗೇನೇ ಇದ್ರೂ ಅದನ್ನು ತನ್ನಿ, ನೀವು ಮಾತಾಡಿ ದೊಡ್ಡದು ಮಾಡ್ಕೋಬೇಡಿ ಅಂತ ಹೇಳಿದಾರಂತೆ. ಮತ್ತು ಮೈತ್ರಿ ಧರ್ಮ ಪಾಲನೆಯನ್ನು ಮಾಡಿ ಅಂತಲೂ ಕೂಡ ಇದೇ ಸಂದರ್ಭದಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಬಿಜೆಪಿಯಲ್ಲಿ ಒಂಚೂರು ಅಸಮಾಧಾನಗಳೆಲ್ಲ ಇತ್ತು, ಹೈಕಮಾಂಡ್ ನಾಯಕರು ಏನು ಸೂಚನೆಯನ್ನು ಕೊಟ್ಟಿದ್ದಾರೆ? ಇಲ್ಲಿ ಬಿಜೆಪಿ ಒಳಗಿನ ಆಂತರಿಕ ಗುದ್ದಾಟಗಳು ಮತ್ತು ನಾಯಕರ ನಡುವಿನ ವ್ಯತ್ಯಾಸಗಳ ಹಿನ್ನೆಲೆಯಲ್ಲಿ ಪಕ್ಷದೊಳಗೆ ಮತ್ತೊಮ್ಮೆ ಶಿಸ್ತನ್ನು ತರುವ ನಿಟ್ಟಿನಲ್ಲಿ ರಾಜ್ಯ ಉಸ್ತುವಾರಿಗಳು ಪ್ರಮುಖವಾದ ನಿರ್ಧಾರಕ್ಕೆ ಬಂದಿದ್ದಾರೆ. ಈ ಹಿಂದೆ ಹಲವು ಬಾರಿ ಸೂಚಿಸಿದಂತೆ ಈ ಬಾರಿಯೂ ಕೂಡ ಮಾಧ್ಯಮಗಳೆದುರು ಹೇಳಿಕೆಗಳನ್ನ ಕೊಡದಂತೆ ನಿರ್ಬಂಧನ ಹೇರುವುದಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ಮಾಧ್ಯಮಗಳೆದುರು ಯಾವುದೇ ಹೇಳಿಕೆಗಳನ್ನ ಕೊಡಬೇಡಿ, ಪಕ್ಷದ ಒಳಗಿನ ವಿಚಾರಗಳನ್ನ ಚರ್ಚೆ ಮಾಡುವುದನ್ನ ಪಕ್ಷದ ಚೌಕಟ್ಟಿನಲ್ಲೇ ಏನಾದ್ರೂ ಇದ್ರೆ ಪಕ್ಷದ ನಾಯಕರ ಜೊತೆ ಹೇಳಿ ಅಥವಾ ವರಿಷ್ಠರ ಗಮನಕ್ಕೆ ತನ್ನಿ. ಅದು ಬಿಟ್ಟು ಮಾಧ್ಯಮಗಳೆದುರು ಹೋಗಿ ಅಸಮಾಧಾನವನ್ನು ತೋಡಿಕೊಳ್ಳೋದು ಸರಿಯಲ್ಲ, ಇದು ಪಕ್ಷದ ದೃಷ್ಟಿಯಿಂದ ಒಳ್ಳೇದಲ್ಲ ಅನ್ನುವಂತ ಮಾತನ್ನ 2 ದಿನಗಳ ಹಿಂದೆ ಸಭೆ ನಡೆಸಿದಂತ ರಾಜ್ಯ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ರವರು ಶಾಸಕರಿಗೆ ಹೇಳಿದ್ರು. ಸೊ ಇದಾದ ಬಳಿಕ ಈಗ ಪೂರ್ಣ ಪ್ರಮಾಣದಲ್ಲಿ ಎಲ್ಲರಿಗೂ ಕೂಡ ಇದೇ ರೀತಿಯಾದಂತಹ ಸಂದೇಶವನ್ನು ರವಾನೆ ಮಾಡೋದಕ್ಕೆ ಪಕ್ಷ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಪಕ್ಷದ ತಳಮಟ್ಟದಿಂದ ಹಿಡಿದು ಮೇಲ್ಮಟ್ಟದ ನಾಯಕರವರೆಗೂ ಕೂಡ ಯಾರೇ ಆಗಲಿ ಅಸಮಾಧಾನದ ವಿಚಾರಗಳನ್ನ ಪಕ್ಷದ ವೇದಿಕೆಯಲ್ಲೇ ಚರ್ಚಿಸಬೇಕು ಅನ್ನುವಂತ ನೇರ ನಿರ್ದೇಶನವನ್ನು ನೀಡುವುದಕ್ಕೆ ಪಕ್ಷದ ನಾಯಕರುಗಳು ಮತ್ತು ಕಾರ್ಯಾಲಯ ರೆಡಿ ಆಗ್ತಾ ಇದೆ. ಸೊ ಇದರಿಂದಾಗಿ ಪಕ್ಷದ ಒಳಗಿನ ಗುದ್ದಾಟಗಳು ಮತ್ತು ಆಗ್ತಿರುವಂತಹ ವ್ಯತ್ಯಾಸಗಳಿಗೆ ಬ್ರೇಕ್ ಹಾಕೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ವಿಚಾರಾಧಾರಿತವಾಗಿ ಆಗ್ತಿರುವಂತಹ ಡೆವಲಪ್ಮೆಂಟ್ ಗಳನ್ನ ಸರಿಪಡಿಸಿಕೊಂಡು ಮುಂದುವರಿಯುವಂತ ಯೋಚನೆಯನ್ನ ಪಕ್ಷ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಬೆಳವಣಿಗೆ ಬಹಳ ಮಹತ್ವವನ್ನ ಪಡೆದುಕೊಂಡಿದೆ. ಪಕ್ಷದ ಜೊತೆಗೆ ಮೈತ್ರಿ ಧರ್ಮವನ್ನ ಪಾಲನೆ ಮಾಡುವ ವಿಚಾರದಲ್ಲಿ ಆಗ್ತಿರುವಂತಹ ವ್ಯತ್ಯಾಸವನ್ನ ತಡೆಹಿಡುವುದಕ್ಕೆ ಈ ಮಾರ್ಗ ಸೂಕ್ತ ಅನ್ನುವಂಥದ್ದನ್ನ ಪಕ್ಷದ ನಾಯಕರುಗಳು ಹೇಳ್ಕೊಳ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ರಾಕೇಶ್ ತಮ್ಮ ಡೀಟೇಲ್ಸ್ಗೆ.